ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷ ಕುರ್ಚಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತ ಮಹತ್ವದ ಸುದ್ದಿಯೊಂದು ಡೆಲ್ಲಿ ಮೂಲಗಳಿಂದ ಬರ್ತಾ ಇದೆ. ಈಗ ತೀವ್ರ ಜಟಾಪಟಿ ಸ್ವರೂಪ ಪಡ್ಕೊಂಡಿದೆ ನಾಯಕತ್ವದ ಫೈಟ್. ಈ ಹೊತ್ತಲ್ಲಿ ಅಮಿತ್ ಶಾ ಅವರ ಸರ್ವೆ ರಿಪೋರ್ಟ್ ರೆಡಿ ಆಗಿದೆ. ಈ ಕುರ್ಚಿ ಯಾರು ಏರಬೇಕು, ವೋಟಿಂಗ್ ಆಗಲಿ ಸೀಕ್ರೆಟ್ ವೋಟಿಂಗ್ ಆಗಲಿ ಅಂತೆಲ್ಲ ಶುರು ಆಯ್ತಲ್ಲ ಒತ್ತಡ. ಆಗ ವೋಟಿಂಗ್ ಮಾಡುವಂಥ ಪದ್ಧತಿ ನಡ್ಕೊಂಡು ಬಂದಿಲ್ಲ. ಆದರೆ ಪ್ರತಿ ವಿಧಾನಸಭಾ ಕ್ಷೇತ್ರವು ಕವರ್ ಆಗೋ ರೀತಿಯಲ್ಲಿ ಕ್ಷೇತ್ರವಾರು ಸಮೀಕ್ಷೆ ಮಾಡಿಸಿ ಸರ್ವೆ ರಿಪೋರ್ಟ್ ಆಧಾರದಲ್ಲಿಯೇ ನೇಮಕ ಆಗುತ್ತೆ ಅನ್ನುವಂಥ ಒಂದು ಖಡಕ್ ಸಂದೇಶವನ್ನು ಅಮಿತ್ ಶಾ ಅವರೇ ರವಾನಿಸಿದ್ರು. ಎರಡೂ ಬಣಗಳಿಗೆ ನಾವೇ ಖುದ್ದು ಮಾಹಿತಿಯನ್ನು ಪಡ್ಕೊಳ್ತೀವಿ, ನೀವು ದೂರು ಕೊಡೋದು, ಅವರು ಬಂದು ಪ್ರತಿ ದೂರು ಕೊಡೋದು ಅದೆಲ್ಲ ಬೇಕಾಗಿಲ್ಲ, ನಾವೇ ಮಾಹಿತಿ ಪಡ್ಕೊಳ್ತೀವಿ, ಅದರ ಆಧಾರದಲ್ಲಿಯೇ ಮುಂದುವರಿತೀವಿ ಅನ್ನೋ ಮೆಸೇಜ್ ಕೊಟ್ಟ ಮೇಲೆ ಸ್ವಲ್ಪ ಸೈಲೆಂಟ್ ಆಯಿತು. ಯಾಕೆ ಕೆಲವು ದಿನಗಳಿಂದ ಸದ್ದಿಲ್ಲ ಅಂದರೆ ಇದೇ ಕಾರಣಕ್ಕೆ. ಎಲ್ಲ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಟೈಮ್ ತಗೊಂಡಂಗೂ ಆಗುತ್ತೆ, ಸರ್ವೆ ರಿಪೋರ್ಟ್ ರೆಡಿ ಮಾಡ್ದಂಗೂ ಆಗುತ್ತೆ. ಅದ್ರ ಒಳಗಡೆ RSS ಕಾರ್ಯಾಚರಣೆನೂ ಕೂಡ ಒಂದು ಹಂತದ್ದು ನಡೆದಿದೆ. ಏನಾಗಿದೆ ಹಾಗಾದರೆ ಸರ್ವೆಯಲ್ಲಿ ಯಾರಿಗೆಷ್ಟು ಮಾರ್ಕ್ಸು? ವಿಜಯೇಂದ್ರ ಪಾಸ್ ಆಗಿದ್ದಾರಾ, ಫೇಲ್ ಆಗಿದ್ದಾರಾ? ವಿಜಯೇಂದ್ರ ಅಧ್ಯಕ್ಷ ಕುರ್ಚಿಯಲ್ಲಿ ಮರು ಆಯ್ಕೆ ಮಾಡ್ತಾರಾ, ಬೇರೆ ಆಲೋಚನೆಯಲ್ಲಿದ್ದಾರಾ? ಹಾಗಾದ್ರೆ ಯತ್ನಾಳ್ ಬೇರೆ ಪಕ್ಷದ ಸುಳಿವನ್ನೆಲ್ಲ ಈಗ ಕೊಟ್ಟು ಸೆಡ್ಡು ಹೊಡೆಯೋ ಹಂತಕ್ಕೆ ಹೋಗಿರೋ ಸಮಯದಲ್ಲಿ ಬರ್ತಿರುವ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 3-4 ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಇದೆ. UPಯಲ್ಲೂ ಕೂಡ ಕಗ್ಗಂಟಾಗಿದೆ. ದಕ್ಷಿಣದ 2-3 ರಾಜ್ಯಗಳಲ್ಲಿ ಕಗ್ಗಂಟಾಗಿದೆ. ಅಧ್ಯಕ್ಷ ಸ್ಥಾನದ ಆಯ್ಕೆ, ಮರು ಆಯ್ಕೆಯೋ ಅಥವಾ ರಾಜಿ ಅಭ್ಯರ್ಥಿ ತಂದು ಕೂರಿಸೋದೋ ಇಂಥದ್ದೆಲ್ಲ ತಲೆನೋವು. ಕರ್ನಾಟಕದಲ್ಲಿ ಅಧಿಕಾರ ಇರುವಂಥ ದಕ್ಷಿಣದ ಏಕೈಕ ರಾಜ್ಯದಲ್ಲಿ ಏನೇನೋ ತಪ್ಪುಗಳನ್ನು ಮಾಡೋಕ್ಕಾಗಲ್ಲ. ಸೊ ತಮ್ಮದೇ ಆದಂಥ ಸ್ಟೈಲಲ್ಲಿ ಆಪರೇಷನ್ಗಿಳಿದಿದ್ದಾರೆ ಅಮಿತ್ ಶಾ. ಸರ್ವೆ ಮಾಡಿಸೋ ಮೂಲಕ ಆ ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ ಅನ್ನೋದು ಕುತೂಹಲಕಾರಿ. ಸರ್ವೆ ರಿಪೋರ್ಟ್ ಬಂದಿರೋದು ಒಂದು ಕಡೆ, ಆದರೆ RSS ಮೂಲಕವೇ ಡೀಲಿಂಗ್ಗೆ ಇಳಿದಿದೆ. ಈಗ ಎರಡು ಬಣಗಳ ನಡುವೆ ಸಮಸ್ಯೆ ಏನಿದೆಯೋ ಅದನ್ನು ಸರಿ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದ್ದು. ಸ್ವತಃ RSSನ ಪ್ರಮುಖ ನಾಯಕರು, ಟಾಪ್ 3ಯಲ್ಲಿ ಬರುವಂಥವ್ರು, ಅಂದರೆ ಇವ್ರು ಹೇಳಿದ್ರೆ ಮಾತು ತೆಗೆದು ಹಾಕೋಕ್ಕಾಗಲ್ಲಪ್ಪ, ಅಂತಹ ನಾಯಕರಿಂದಾನೇ ಈಗ ಅಂತಿಮ ಸಂದೇಶವನ್ನು ಕೊಡಿಸಿರೋದು. ಮುಕುಂದ್ ಜಿ ಹೇಳಿದ್ದೇನು ಹಾಗಾದ್ರೆ ಯತ್ನಾಳ್ ಅವ್ರಿಗೆ? ಹೈಕಮಾಂಡ್ ಸರ್ವೆ ರಿಪೋರ್ಟ್ ಅನ್ನು ತರಿಸಿಕೊಂಡು ನಿರ್ಧಾರ ತಗೊಂಡ ಮೇಲೆ ಮುಕುಂದ್ ಜಿ ಮೂಲಕ ಬಂದ ಮೆಸೇಜ್ ಏನು? ಮುಕುಂದ್ ಅವರ ಈ ಸಂದೇಶದ ಬಳಿಕ ಯತ್ನಾಳ್ ಬಣದ ಮುಂದಿನ ನಡೆ ಏನು ಅನ್ನೋದು ಕುತೂಹಲಕಾರಿ. ನೋಡಿ, ಮುಕುಂದ್ ಅವರು ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ಸುದ್ದಿ ಬಂತು. ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಮುಕುಂದ್ ಅವರ ಎದುರೇ ಯತ್ನಾಳ್, ಮುಕುಂದ್ ಮತ್ತು ಈ ತಟಸ್ಥ ಬಣದವರು ಅಂತಿದ್ದಾರಲ್ಲ, ಅವರ ಎದುರೇ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅಂದರೆ ಎರಡು ಕಡೆಗೆ, ಸಂಸದರ ಮೂಲಕ ಹೈಕಮಾಂಡ್ಗೆ ತಲುಪಿಸೋದು, RSS ಮೂಲಕ ಹೈಕಮಾಂಡ್ಗೆ ಕಳಿಸೋದು ಅಂತ. ಹಾಗಾದ್ರೆ ಮುಕುಂದ್ ಅವರ ಸಂದೇಶ ಏನಾಗಿತ್ತು ಅದರ ಬಗ್ಗೆ ಚರ್ಚೆ ಆಗಿಲ್ಲ. ಇವರು ಏನು ಸಂದೇಶ ಕಳಿಸಿದ್ರು ಅನ್ನೋದು ಮಾತ್ರ ಚರ್ಚೆ ಆಯಿತು. RSS ಒಂದು ಮಾತು ಕ್ಲಿಯರ್ ಆಗಿ ಹೇಳ್ತಾ ಇದೆ, ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಹೌದು, ಸಮಸ್ಯೆ ಬಗೆಹರಿಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ BJPಯ ಹೈಕಮಾಂಡ್ ನಾಯಕರು, ಅಮಿತ್ ಶಾ, ನಡ್ಡಾ ಸೇರಿದಂತೆ ಹೈಕಮಾಂಡ್ ನಾಯಕರು ಯಾರು ಕೂಡ ಈಗಿರೋರನ್ನ ಬದಲಾಯಿಸೋ ಪರಿಸ್ಥಿತಿಯಲ್ಲಿ ಇಲ್ವಲ್ಲ. ಸದ್ಯಕ್ಕೆ ಎಲ್ಲರ ಬಲ ಅವ್ರಿಗಿದೆ. 100% ಇಲ್ಲದೆ ಇದ್ರು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ಸರ್ವೆ ರಿಪೋರ್ಟ್ ಅನ್ನು ಅಮಿತ್ ಶಾ ಅವರು ತರಿಸ್ಕೊಂಡಿದ್ದಾರೆ. ಅದರ ಆಧಾರದ ಮೇಲೆಯೇ ಈಗ ನಿರ್ಧಾರ ಕೈಗೊಳ್ತಾ ಇರೋದು. ಈಗಿನ ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ಕೆಳಗಿಳಿಸೋದು ಸೂಕ್ತವಲ್ಲ ಅನ್ನುವ ತೀರ್ಮಾನವನ್ನ ಹೈಕಮಾಂಡ್ ಮಾಡಿದೆ. ಏನು ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾಕಂದ್ರೆ ಸಂಘ ಪರಿವಾರದ ನಂಬರ್ 3 ಮುಕುಂದ್ ಅವ್ರು ಏನಾದರೂ ಒಂದು ಹೇಳಿದ್ರೆ ಅವ್ರ ಮಾತನ್ನ ತೆಗೆದು ಹಾಕೋದು ಕಷ್ಟ. ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸೋದು ವರಿಷ್ಠರು ಒಲವಾಗಿಲ್ಲ ಈ ಪರಿಸ್ಥಿತಿಯಲ್ಲಿ. ಮುಂದೇನಾದರೂ ಆಗಬಹುದು, ಬಟ್ ಈ ಕ್ಷಣಕ್ಕಂತೂ ಆ ಕೆಲಸ ಮಾಡಲ್ಲ. ನಿಮ್ಮ ಶಕ್ತಿ ಕುಗ್ಗಿಸೋದು ಅಥವಾ ನಿಮ್ಮನ್ನು ಉಚ್ಚಾಡಿಸೋದು ಆ ಆಲೋಚನೆಯನ್ನು ಅಮಿತ್ ಶಾ ಅವರು ಬಿಟ್ಟಿದ್ದಾರೆ ಅಂತ ಕ್ಲಿಯರ್ ಆಗಿ ಹೇಳ್ತಾರಂತೆ ಮುಕುಂದ್ ಅವರು. ಸೊ ಯತ್ನಾಳ್ ಅವರು ಬೇಡ ನಮಗೆ, ಅಥವಾ ಇನ್ನೊಬ್ರು ಬೇಡ, ಅವರು ಇಲ್ದೇನೂ ನಾವು ವಿಜಯೇಂದ್ರ ಒಬ್ಬರನ್ನೇ ನೆಚ್ಚಿಕೊಂಡು ಆ ರೀತಿಯ ಮೆಸೇಜ್ ಅಲ್ಲವೇ ಅಲ್ಲ, ಇದು ನೆನಪಿಟ್ಕೊಳ್ಳಿ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೇವಲ 1 ವರ್ಷಕ್ಕೆ ವಿಜಯೇಂದ್ರ ಇಳಿಸುವಂಥ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ, ಆ ಉದ್ದೇಶವೇ ಇಲ್ಲ. ಹಾಗಾಗಿ ಯತ್ನಾಳ್ ಇನ್ನಿತರರು ಹೊಂದ್ಕೊಂಡು ಹೋಗಬೇಕಾಗತ್ತೆ. ಹೊಂದ್ಕೊಂಡು ಹೋಗೋದು ಅಂದರೆ ಸುಮ್ಮನೆ ಹೋಗೋದಲ್ಲ, ನಿಮಗೊಂದು ಸ್ಥಾನ ಕೊಡ್ತೀವಿ. ಹೈಕಮಾಂಡ್ ಯತ್ನಾಳ್ ಅವ್ರಿಗೊಂದು ಬಿಗ್ ಆಫರ್ ಅನ್ನೇ ಕೊಡ್ತಾ ಇದೆ. ಏನು ಆ ಸ್ಥಾನಮಾನ ಅಂತ ಕೇಳಿದ್ರೆ, BJPಯ ಈಗ ರಾಷ್ಟ್ರಾಧ್ಯಕ್ಷರ ಹೊಸಬರು ಬರ್ತಾರಲ್ಲ,
ಅದೊಂದು ಒಳ್ಳೆ ಸ್ಥಾನಮಾನನೇ ಅಲ್ವಾ. ಈ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ನೀವು ಖಂಡಿತ ಆಕ್ಟಿವ್ ಆಗಿರಬಹುದು. ನೀವು ಪಕ್ಷದಲ್ಲಿ ಮತ್ತಷ್ಟು ಗಟ್ಟಿಯಾಗೋದಕ್ಕೆ ಇದು ಒಂದು ಒಳ್ಳೆ ಅನುಕೂಲನೇ. ರಾಷ್ಟ್ರ ಮಟ್ಟದಲ್ಲಿ ಉಪಾಧ್ಯಕ್ಷರು ಅಂದರೆ ಅದೇನು ಸಣ್ಣ ಸ್ಥಾನಮಾನ ಆಗಲ್ಲ. ಆ ಆಫರನ್ನು ಒಪ್ಕೊಳ್ಳಿ ಅಂತ ಮುಕುಂದ್ ಅವರೇ ಸ್ವತಃ ಯತ್ನಾಳ್ ಅವರು ಹೇಳಿದ್ದಾರಂತೆ. ಹಾಗೆ ಉಳಿದ ಕೆಲವರು ಸೀನಿಯರ್ಸ್ ಇರ್ತಾರಲ್ಲ, ಅರವಿಂದ್ ಲಿಂಬಾವಳಿ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋಕೆ ಟೈಮ್ ಕೇಳಿದ್ರು, ಬಟ್ ಟೈಮ್ ಕೊಟ್ಟಿಲ್ಲ, ಬನ್ನಿ ಡೆಲ್ಲಿಗೆ ಅಂತ ಹೇಳಿದ್ರು. ಆದರೆ ಆಮೇಲೆ ಲಿಖಿತ ರೂಪದಲ್ಲಿ ಎಲ್ಲವನ್ನ ಕಳಿಸ್ಕೊಡಿ ಅಂತ ಅಲ್ಲಿಗೆ ತರಿಸ್ಕೊಂಡಿದ್ದು ಇಂಥದ್ದೆಲ್ಲ ಆಗಿದೆ. ಅರವಿಂದ್ ಲಿಂಬಾವಳಿ ಅವ್ರಿಗೆ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯನ್ನಾಗಿ ಮಾಡೋದು ಮತ್ತು ಯತ್ನಾಳ್ ಅವರನ್ನ ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ಮಾಡೋದು. ಸೊ ನಿಮ್ಗೊಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಇಷ್ಟೆಲ್ಲ ನೀವು ಮಾತಾಡಿದ ಮೇಲೂ ಆ್ಯಕ್ಷನ್ ತಗೊಳ್ಳದೆ ಸ್ಥಾನಮಾನ ಕೊಡ್ತಾರೆ ಅಂದರೆ ಅದು ಬೇರೆಯವ್ರಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮೇಲಿರುವಂತಹ ಗೌರವ, ನಿಮಗಿರೋ ಶಕ್ತಿಯನ್ನು ಹೈಕಮಾಂಡ್ ಗುರುತಿಸಿದೆ ಅಂತಲೇ ಅರ್ಥ ಅಲ್ವಾ. ಹಾಗಾಗಿ ನೀವು ಇದನ್ನು ಒಪ್ಪಿಕೊಳ್ಬೇಕು. ಇದಕ್ಕಿಂತ ಹೆಚ್ಚಿಗೆ ನಿರೀಕ್ಷೆ ಮಾಡ್ತಾ ಹೋದರೆ ಹೈಕಮಾಂಡ್ ಕಷ್ಟ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಇದರ ಪರಿಣಾಮವನ್ನು ಅಂತ ಮುಕುಂದ್ ಅವರು ಅಂದರೆ RSSನಲ್ಲಿ ಟಾಪ್ 3 ಒಳಗಡೆ ಇರುವಂಥ ನಾಯಕರು ಹೇಳಿದ್ರೆ ಅಷ್ಟು ಸುಲಭವಾಗಿ ತೆಗೆದು ಹಾಕೋಕ್ಕಾಗಲ್ಲ. ಹಾಗಾಗಿ ಅವ್ರು ಹೇಳಿದ ಮೇಲೆ ಯತ್ನಾಳ್ ಅವರು ಮುಂದೇನು ಮಾಡೋದು, ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಎದ್ದು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಆದರೆ ನಮ್ಮ ಬಳಿ ಇಂಥದ್ದೊಂದು ಶಕ್ತಿ ಇದೆ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ಹಿಂದುತ್ವದ ಆಧಾರದಲ್ಲಿ, ಪಂಚಮಸಾಲಿ ಲಿಂಗಾಯತ ಆಧಾರದಲ್ಲಿ ನಾವು ಒಂದು ಪ್ರಾದೇಶಿಕ ಪಕ್ಷವನ್ನು ಮಾಡಬಲ್ಲೆವು. ಕರಾವಳಿ, ಮುಂಬೈ, ಕರ್ನಾಟಕ, ಉತ್ತರ ಕರ್ನಾಟಕ ಭಾಗ ಕವರ್ ಆಗೋ ರೀತಿಯಲ್ಲಿ ಅಷ್ಟು ಹಣಬಲ ಜನಬಲ ಸೇರಿಸುವಂಥ ಜನರೇ ನಮ್ಮ ಜೊತೆಗಿದ್ದಾರೆ ಅನ್ನುವ ಸೂಕ್ಷ್ಮ ಸಂದೇಶವನ್ನು ಪರೋಕ್ಷವಾಗಿ ಅಲ್ಲಿಗೆ ತಲುಪಿಸ್ಬೇಕು, ಅಲ್ಲಿಗೆ ತಲುಪಿಸಿದ್ದಾರೆ. ಮುಕುಂದ್ ಅವರ ಈ ಆಫರ್ ಬಳಿಕವೂ ಕೂಡ ಆ ಸಂದೇಶವನ್ನು ಯತ್ನಾಳ್ ಅವರು ತಲುಪಿಸಿದ್ದಾರೆ. ಆದರೆ ಆಲೋಚನೆ ಶುರುವಾಗಿದೆ ಈಗ. ಆದರೆ ಯತ್ನಾಳ್ ಅವರು ಇಕ್ಕಟ್ಟಲ್ಲಿ ಸಿಕ್ಕಾಕೋತಾರೆ. ಅವರೊಬ್ರಿಗೆ ಸ್ಥಾನಮಾನ ಸಿಗುತ್ತೆ, ಲಿಂಬಾವಳಿ ಅವ್ರಿಗೆ ಸಿಗುತ್ತೆ, ರಮೇಶ್ ಜಾರಕಿಹೊಳಿ ಅವ್ರಿಗೆ ಏನು ಸಿಗುತ್ತೆ, ಪ್ರತಾಪ್ ಸಿಂಹ ಅವ್ರಿಗೇನು ಸಿಗುತ್ತೆ, ಕುಮಾರ್ ಬಂಗಾರಪ್ಪ ಅವ್ರಿಗೇನು ಸಿಗುತ್ತೆ, ಜೊಲ್ಲೆ ಅವ್ರಿಗೇನು ಸಿಗುತ್ತೆ, ಘಟಾನುಘಟಿಗಳು ಸೇರಿದ್ದಾರೆ. ಈ ಎಲ್ಲ ಹೋರಾಟ ಮತ್ತೊಂದಕ್ಕೆ ಹಣಬಲ ಜನಬಲ ಹೊಂದಿಸುವಂಥ ತಾಕತ್ತಿರುವ ನಾಯಕರು ಯತ್ನಾಳ್ ಬಿಟ್ಟು ಬೇರೆ ಬೇರೆಯವರು ಇದ್ದಾರಲ್ಲ, ಅವ್ರು ಆಮೇಲೆ ಸಿಟ್ಟಿಗೆ ಹೇಳ್ತಾರಲ್ಲ, ಓ ನಾವೆಲ್ಲ ಸೇರಿಕೊಂಡು ನಾವು ಖರ್ಚು ಮಾಡಿ, ನಾವು ವೆಚ್ಚ ಮಾಡಿ, ನಾವು ಸಂಘಟನೆಗೆ ಇವರ ಸಂಘಟನೆಗೆ ಬಲ ತುಂಬಿ ಈಗ ಯತ್ನಾಳ್ಗೆ ಸ್ಥಾನಮಾನ ಸಿಕ್ತು, ನಮಗೇನು ಸಿಕ್ತು ಅನ್ನೋದೊಂದು ಬೇಸರ. ಆ ಬೇಸರದಿಂದ ಆತ್ಮೀಯರು ದೂರ ಆಗ್ಬಿಟ್ರೆ ಮತ್ತು ಒಂಟಿ ಆಗ್ಬಿಡ್ತಾರೆ. ಆಗೇನು ಇರಲ್ಲ ಯತ್ನಾಳ್ ಬಳಿ. ಒಂಟಿ ಆಗ್ಬಿಟ್ರೆ ಈಗ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರಲ್ಲ, ಅವರು ಒಂದು ಟೀಮ್ ಮಾಡ್ಕೊಂಡಿದ್ದಾರಲ್ಲ, ಹಾಗಾಗಿ ಹೈಕಮಾಂಡ್ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದೆ. ಸುಮ್ಮನೆ ರಿಸ್ಕ್ ತಗೊಂಡು ಹೆಚ್ಚು ಕಡಿಮೆ ಮಾಡಿ ಒಂದು ತಂಡನೇ ಎತ್ಕೊಂಡು ಹೋಗ್ತೀನಿ ಅಂತ ನಿಂತು ಬಿಟ್ರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಕೂಡ ವಿಜಯೇಂದ್ರ ಹೆಸರನ್ನ ಮರು ಆಯ್ಕೆ ಅಂತ ಘೋಷಿಸೋದಕ್ಕೆ ಸಮಯವನ್ನು ತಗೊಳ್ತಾ ಇದೆ. ನಿರ್ಧಾರವಾಗಿದ್ದರೂ ಕೂಡ ಯತ್ನಾಳ್ ಅವ್ರನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಆದರೆ ಈಗ ಯತ್ನಾಳ್ ಅವರು ಈ ಆಫರನ್ನು, ಹೈಕಮಾಂಡ್ನ ಆಫರನ್ನು ಒಪ್ಪಿಕೊಂಡಲ್ಲಿ ಕಟ್ಟಿಗೆ ಸಿಲುಕ್ತಾರೆ. ತಮ್ಮ ಟೀಮನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂತ. ಸೊ ಎಲ್ರಿಗೂ ಒಂದು ಆಯಕಟ್ಟಿನ ಜಾಗ ಕೋರ್ ಕಮಿಟಿಯಲ್ಲಿ, ರಾಜ್ಯದ ಕೋರ್ ಕಮಿಟಿಯಲ್ಲಿ ಸ್ಥಾನಮಾನ ಕೊಡಿಸಿ ಹೇಗೋ ಹೈಕಮಾಂಡ್ ಜೊತೆ ಮಾತುಕತೆ ಪಕ್ಕ ಮಾಡ್ಕೊಳ್ತಾರಾ ಅನ್ನೋದು ಒಂದು ಕುತೂಹಲ ಈಗ. ಯಾಕಂದರೆ ಹೈಕಮಾಂಡ್ ನಿರ್ಧಾರ ಹೀಗಿದೆ ಅಂತ ಮುಕುಂದ್ಜಿ ಮೂಲಕ ಯತ್ನಾಳ್ ಅವ್ರಿಗೆ ಸಂದೇಶ ಬಂದಿದೆ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಸರ್ವೆಯಲ್ಲಿ ಏನಾಗಿದೆ ಅಂತ ಕೇಳಿದ್ರೆ 80%ಕ್ಕೂ ಅಧಿಕ ಮಂದಿ ವಿಜಯೇಂದ್ರ ಅವರ ಪರವಾಗಿ ಇದ್ದಾರೆ ಅನ್ನೋ ರಿಪೋರ್ಟ್ ಸಿಕ್ಕಿದೆಯಂತೆ. 100% ಇಲ್ಲ, ಆದರೆ 80% ಹತ್ತಿರ ಅವ್ರಿಗೆ ಸಪೋರ್ಟ್ ಇದೆ. ಈಗಲೂ ಯಡಿಯೂರಪ್ಪನವರ ಬಲ ಇದೆಯಲ್ಲ. ಈಗ ಕೇಸು ಪೋಕ್ಸೋ ಮತ್ತೊಂದು ಇದು ಕೂಡ ರೆಬಲ್ಸ್ ಎಲ್ಲ ದೂರು ಕೊಟ್ಟಿದ್ದಾರೆ ನೋಡಿ, ಇಂತಿಂಥ ಕೇಸ್ ಇರೋ ಇಂಥವ್ರಿಗೆಲ್ಲ ನೀವು ಮತ್ತೆ ಮಣೆ ಹಾಕ್ಕೊಂಡು ಕೂತ್ರೆ ಅನ್ನೋ ರೀತಿಯಲ್ಲಿ. ಆದರೆ ಅದೆಲ್ಲ ಒಂದೊಂದೇ ಕಗ್ಗಂಟುಗಳು ಸ್ವಲ್ಪ ಬಿಡಿಸ್ಕೊಳ್ತಾ ಇದೆ. ಯಡಿಯೂರಪ್ಪನವ್ರಿಗೆ ಕಾನೂನು ಉಸಿರಾಡ್ಕೊಳ್ಳುವಂಥ ಪರಿಸ್ಥಿತಿ ಈಗ ಎದುರಾಗಿದೆ ಆ ಕೇಸಲ್ಲಿ. ಅಂದುಕೊಂಡಂಗೇನು ಮತ್ತಷ್ಟು ಜಟಿಲ ಆಗ್ತಿಲ್ಲ. ಮತ್ತು ಯಡಿಯೂರಪ್ಪನವರ ಬಲ ವಿಜಯೇಂದ್ರ ಆಗಿದೆ. ಹಾಗಾಗಿ ಈ ಹೊತ್ತಲ್ಲಿ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಿ ಒಂದೇ ವರ್ಷಕ್ಕೆ ಹೊಸ ಪ್ರಯೋಗ ಮಾಡೋದಕ್ಕೆ ಹೋಗೋದು ಸರಿಯಲ್ಲ ಅನ್ನೋ ಸಲಹೆ ಜೊತೆಗೆ 80% ಅಷ್ಟು ಮಾರ್ಕ್ಸನ್ನು ತಗೊಂಡಿದ್ದಾರಂತೆ ವಿಜಯೇಂದ್ರ ಅವರು. ಹಾಗಾಗಿ ನಿರ್ಧಾರ ಆಗಿದೆ, ಬದಲಾಯಿಸೋದು ಬೇಡ ಅಂತ. ಹಾಗಂತ ಘೋಷಣೆ ಮಾಡೋದಕ್ಕೂ ಮುನ್ನ ರೆಬಲ್ಸನ್ನು ಸ್ಥಾನಮಾನ ಕೊಟ್ಟು ಸುಮ್ಮನಾಗಿಸ್ಬೇಕು. ಹೊಂದ್ಕೊಂಡು ಹೋಗ್ತಾರೋ ಬಿಡ್ತಾರೋ, ಸೈಲೆಂಟ್ ಆಗಿದ್ದು ಬಿಟ್ರೆ ಅಷ್ಟೇ ಸಾಕು. ಅವ್ರ ಪಾಡಿಗೆ ಕೆಲಸ ಮಾಡ್ಕೊಳ್ತಾರೆ, ಇವ್ರ ಪಾಡಿಗೆ ಇವ್ರು ಕೆಲಸ ಮಾಡ್ಕೊಳ್ತಾರೆ. ಅಷ್ಟಾದರೂ ಸರಿ ಆದರೆ ಸಾಕು ಅನ್ನೋದು ಹೈಕಮಾಂಡ್ನ ಆಲೋಚನೆ. ಯಾಕಂದರೆ ಇಬ್ಬರು ಕೈ ಜೋಡಿಸೋ ಹಂತಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟಿಗೆ ಡ್ಯಾಮೇಜ್ ಆಗಿಬಿಟ್ಟಿದೆ ಅನ್ನೋದು ಗೊತ್ತಿದೆ ಹೈಕಮಾಂಡ್ಗೆ. ಹಾಗಂತ ಇಬ್ಬರನ್ನೂ ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲೂ ಇಲ್ಲ. ಸೊ ಇಂಥದ್ದೊಂದು ಫಾರ್ಮುಲಾವನ್ನು ಈಗ ಅಮಿತ್ ಶಾ ಅವರು ರೆಡಿ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ R. ಅಶೋಕ್ ಅವರು ಅಂದರೆ ಪ್ರತಿಪಕ್ಷ ನಾಯಕರ
ಕೊಠಡಿಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಮೀಟಿಂಗ್ ಮಾಡಿದೆ. ಇದನ್ನು ನೋಡಿದ ವಿಜಯೇಂದ್ರ ಬಣ ಮತ್ತಷ್ಟು ಸಿಟ್ಟಿಗೆದ್ದಿರೋದು. ಅಂದರೆ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ರೆಬಲ್ಗಳಿಗೆ ಮೀಟಿಂಗ್ ಮಾಡೋದಕ್ಕೆ ತಮ್ಮ ಕೊಠಡಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ವಿಜಯೇಂದ್ರ ಆಗದಿದ್ದವರು ವಿರೋಧಿಗಳೆಲ್ಲ ಸೇರ್ಕೊಂಡು ಅಲ್ಲಿ ಮೀಟಿಂಗ್ ಮಾಡ್ತಾರೆ, ಬೇರೆ ಬೇರೆಯವರೆಲ್ಲ ಬರ್ತಾರೆ. ಅಂದರೆ ಆರ್ ಅಶೋಕ್ ಅವರು ಇವ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂದರೆ ಬೇಸರ ಇದೆ ಅನ್ನೋದು ಗೊತ್ತು, ಬಟ್ ಈ ಮಟ್ಟಿಗೆ ಇವ್ರಿಗೆ ಸಪೋರ್ಟ್ ಕೊಡ್ತಾರಾ ಅನ್ನುವಂಥ ಅಸಮಾಧಾನ ಮತ್ತೆ ಆವರಿಸ್ಕೊಳ್ತಾ ಇದೆ. ಈ ಮೀಟಿಂಗ್ನಿಂದಾಗಿ ವಿಜಯೇಂದ್ರ ಬಣ ಮತ್ತಷ್ಟು ಸಿಡ್ದೇಳುವಂತಾಗಿದೆ. ಸೊ ಸೀನಿಯರ್ಸೇ ಈ ರೆಬಲ್ಗಳ ಬೆನ್ನಿಗೆ ನಿಂತಿದ್ದಾರಾ, ಮತ್ತಷ್ಟು ಬಲ ತುಂಬುತ್ತಿದ್ದಾರಾ ಬೊಮ್ಮಾಯಿ ಅವರು, ಅಶೋಕ್ ಅವರು, ಬೇರೆ ಬೇರೆಯವರು ಅನ್ನೋದು ಒಂದು ಕಡೆ ಇರುವಂತಹ ಪ್ರಶ್ನೆ. ಅದಕ್ಕೆ ವಿಜಯೇಂದ್ರ ಬಣಕ್ಕೆ ಉತ್ತರ ಸಿಕ್ಕಿದೆ ಈ ಕೊಠಡಿಯಲ್ಲೇ ನಡೆದ ಮೀಟಿಂಗ್ನಿಂದ ಅಂತ ಈಗ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಕೇಳಿಬರ್ತಿರುವಂಥ ವಿಚಾರ. ಹಾಗಾಗಿ ಹೈಕಮಾಂಡ್ಗೆ ಹೇಳಿದಷ್ಟು ಹೇಳಾಗಿದೆ. ಈಗ ಇವ್ರು ಏನು ಮಾಡಿದ್ರು ಪ್ರಕಟಿಸ್ತಿಲ್ಲ ಹೆಸರನ್ನ ಹೊರಗಡೆ. ಯತ್ನಾಳ್ ಮೊನ್ನೆ ಅದನ್ನೇ ಹೇಳ್ತಾರೆ, ಯತ್ನಾಳ್ಗೆ ಹಿನ್ನಡೆ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ವಿಜಯೇಂದ್ರಾಗ ಮುನ್ನಡೆ ಆಗಿ ಹೆಸರು ಘೋಷಣೆ ಮಾಡಬೇಡ್ಬೇಕಿತ್ತಲ್ಲ, ಯಾಕೆ ಮಾಡ್ತಿಲ್ಲ, ಏನೋ ಒಂದಾಗತ್ತೆ ನೋಡ್ತಾ ಇರಿ ಅನ್ನೋ ರೀತಿಯಲ್ಲಿ ಅವರದ್ದೇ ಸ್ಟೈಲಲ್ಲಿ ಹೇಳೋಕೆ ಹೊರಟಿದ್ದಾರೆ. ಹೈಕಮಾಂಡ್ ಕೊಟ್ಟಿರುವ ಆಫರನ್ನು ಒಪ್ಪಿಕೊಳ್ತಾರೆ ಯತ್ನಾಳ್ ಅವರು, ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ, ಅಥವಾ ಸೆಡ್ಡು ಹೊಡೆದು ಪಕ್ಷವನ್ನೇ ಸ್ಥಾಪಿಸೋ ಮಟ್ಟಿಗೆ ಹೆಜ್ಜೆಯನ್ನೇ ಹೊರಗಿಡ್ತಾರ ಅನ್ನೋದೇ ಈಗ ಅತ್ಯಂತ ನಿರ್ಣಾಯಕವಾಗಿರೋದು. ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಆಫರ್ ಅಂತೂ ಕೊಟ್ಟು ಕಾಯ್ತಾ ಇದೆ ಹೈಕಮಾಂಡ್ ಉತ್ತರ ಕೊಡ್ಲಿ ಅಂತ, ನಿರ್ಧಾರ ಪ್ರಕಟಿಸೋದಕ್ಕೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.